ಸ್ವಾತಂತ್ರ್ಯ ಬಂದು 79 ವರ್ಷದ ಬಳಿಕ ವಂದೇ ಮಾತರಂಗೆ ದೇಶ ಗೌರವ ಸಲ್ಲಿಕೆಯಾಗಿದೆ. ಇನ್ಮುಂದೆ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡುವುದು ಕಡ್ಡಾಯ. ಸ್ವಾತಂತ್ರ್ಯ ಬಂದು 79 ವರ್ಷದ ಬಳಿಕ ವಂದೇ ಮಾತರಂಗೆ ದೇಶ ಗೌರವ. ಇನ್ಮುಂದೆ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡುವುದು ಕಡ್ಡಾಯ. ವಂದೇ ಮಾತರಂಗೆ ಕಡೆಗೂ ಕೂಡ ಸಿಕ್ತು ರಾಷ್ಟ್ರಗೀತೆಗೆ ಸಮಾನವಾದ ಗೌರವ. ವಂದೇ ಮಾತರಂ ಗೀತೆಗೆ ಎದ್ದು ನಿಂತು ಗೌರವಿಸಬೇಕು. 3 ನಿಮಿಷ 10 ಸೆಕೆಂಡ್ ಇರುವ ವಂದೇ ಮಾತರಂ ಹಾಡುವುದು ಕಡ್ಡಾಯ. ವಂದೇ ಮಾತರಂನ 6 ಚರಣಗಳನ್ನ ಹಾಡುವುದು ಕಡ್ಡಾಯ. ಗೀತೆ ನುಡಿಸಿದಾಗ ಅಥವಾ ಹಾಡಿದಾಗ ಎದ್ದು ನಿಲ್ಲಬೇಕು. ಕೇಂದ್ರ ಗೃಹ ಸಚಿವಾಲಯದಿಂದ ಹೊಸ ನಿಯಮ ಜಾರಿ. ತ್ರಿವರ್ಣ ಧ್ವಜಾರೋಹಣ, ರಾಷ್ಟ್ರಪತಿಗಳ ಭಾಷಣ, ಸರ್ಕಾರಿ ಕಾರ್ಯಕ್ರಮದ ವೇಳೆ ವಂದೇ ಮಾತರಂ ಕಡ್ಡಾಯ. ಈ ಹಿಂದೆ ವಂದೇ ಮಾತರಂಗೆ ಅಧಿಕೃತ ಶಿಷ್ಟಾಚಾರ ಇರಲಿಲ್ಲ. 1875ರಲ್ಲಿ ದೇಶಭಕ್ತಿ ಗೀತೆಯಾಗಿ ವಂದೇ ಮಾತರಂ ರಚನೆ ಮಾಡಲಾಗಿತ್ತು. ಇನ್ನು ವಂದೇ ಮಾತರಂ ಗೀತೆಯನ್ನ ಬಂಕಿಂಚಂದ್ರ ಚಟರ್ಜಿ ಅವರು ರಚನೆಯನ್ನ ಮಾಡಿದ್ರು. ಸದ್ಯಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷದ ಬಳಿಕ ವಂದೇ ಮಾತರಂಗೆ ದೇಶ ಗೌರವವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಮುಂದೆ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯ ಮಾಡಲಾಗಿದೆ. 3 ನಿಮಿಷ 10 ಸೆಕೆಂಡ್ ಇರುವ ವಂದೇ ಮಾತರಂ ಹಾಡುವುದು ಕಡ್ಡಾಯ. ಇನ್ನು ವಂದೇ ಮಾತರಂ ಗೀತೆಗೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ರಾಷ್ಟ್ರಗೀತೆ ಬರುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸ್ತೇವೆ, ಅದೇ ರೀತಿ ವಂದೇ ಮಾತರಂ ಬರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ವಂದೇ ಮಾತರಂನ 6 ಚರಣಗಳನ್ನು ಕೂಡ ಹಾಡುವುದು ಕಡ್ಡಾಯ. ಮುಖ್ಯವಾಗಿ ಏನು 6 ಚರಣಗಳಿದ್ದಾವೆ ಅದೆಲ್ಲವನ್ನು ಕೂಡ ಹಾಡುವುದು ಕಡ್ಡಾಯ ಮಾಡಲಾಗಿದೆ. ಇನ್ನು ಗೀತೆ ನುಡಿಸುವಾಗ ಅಥವಾ ಹಾಡಿದಾಗ ಎಲ್ಲರೂ ಕೂಡ ಎದ್ದು ನಿಲ್ಲಲೇಬೇಕು. ರಾಷ್ಟ್ರಗೀತೆಗೆ ಯಾವ ರೀತಿ ಎದ್ದು ನಿಲ್ತೀವಿ ಅದೇ ರೀತಿ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಕೇಂದ್ರ ಗೃಹ ಸಚಿವಾಲಯದಿಂದ ಈ ಒಂದು ಹೊಸ ನಿಯಮವನ್ನು ಜಾರಿ ಮಾಡಲಾಗಿದೆ.